ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಮಂಜು ಮಹಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಗುರುಪೌರ್ಣಮಿ. ನಿನ್ನೆ ಗುರುಪೌರ್ಣಮಿಯ ಪ್ರಯುಕ್ತ ಕೈವಾರಕ್ಕೆ ಹೋಗಿದ್ದಿದ್ದು. ಆಲ್ಮೋಸ್ಟ್ 3 ಇಯರ್ಸಿಂದ ನಾವು ಗುರುಪೌರ್ಣಮಿಗೆ ಕೈವಾರಕ್ಕೆ ಹೋಗ್ತಾಯಿದ್ದೀವಿ. ಕೈವಾರ ಎಂಟ್ರಿ ಮಾಡಿದ್ವೋ ಇಲ್ವೋ ಫ್ರೆಂಡ್ಸ್, ಎಷ್ಟು ಟ್ರಾಫಿಕ್ಕು ಅಂದರೆ, ಎಷ್ಟು ಜನ ಬಂದಿದ್ದರು ಅಂದರೆ, ಎಷ್ಟು ಸಾವಿರ ಜನಗಳಿದ್ರು ಅಂತಂದರೆ ನಮಗೆ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಕೂಡ ಜಾಗ ಇರಲಿಲ್ಲ ಅಲ್ಲಿ. ಸರಿ ಅಂತ ಕಾರ್ ಅಲ್ಲೇ ಸ್ವಲ್ಪ ಹಿಂದೆನೇ ನಿಲ್ಲಿಸ್ಬಿಟ್ಟು ನಡ್ಕೊಂಡು, ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ, ವಾಯ್ಸು ಸರಿಯಾಗಿ ಕೇಳಿಸಿಲ್ಲ ಅಂದರೆ ಏನೂ ಅಂದ್ಕೋಬೇಡಿ. ನೋಡಿ ಎಷ್ಟು ಜನ ಅಂದರೆ, ಎಷ್ಟು ಪಾರ್ಕಿಂಗ್ ಮಾಡಿದ್ದಾರೆ ನೋಡಿ ಗಾಡಿಗಳು, ಜನಗಳು. ಹೋದ ವರ್ಷವೇ ಜನ ಜಾಸ್ತಿ ಅಂದ್ಕೊಂಡ್ವಿ, ಹೋದ ವರ್ಷಕ್ಕಿಂತ ಈ ವರ್ಷ ವಿಪರೀತ ಜನ, ಸಿಕ್ಕಾಪಟ್ಟೆ ರಶ್ ಇತ್ತು. ವಿಡಿಯೋ ತಗೊಳ್ಳೋಕೆ ಕೂಡ ಸ್ವಲ್ಪ ಕಷ್ಟನೇ ಆಯಿತು ನಮಗೆ. ನೋಡಿ ಅಲಂಕಾರ ಎಲ್ಲ ಇಷ್ಟು ಚೆನ್ನಾಗಿ ಮಾಡಿದರು ಅಂತ. ನೋಡಿ ಎಷ್ಟು ಜನ ಇದ್ದಾರೆ ನೋಡಿ. ಇದೆಲ್ಲ ಒಳಗಡೆ ದೇವ್ರ ದರ್ಶನ ಮಾಡೋದಕ್ಕೆ ಕ್ಯೂ ನಿಂತಿರೋದು. ನಾವು ಒಳಗಡೆ ಹೋಗೋಕ್ಕಾಗಲಿಲ್ಲ ಫ್ರೆಂಡ್ಸ್, ಯಾಕಂದ್ರೆ ತುಂಬ ಜನ ಇತ್ತು, ತುಂಬ ರಶ್ ಇದ್ದಿದ್ದರಿಂದ, ಮಗು ಬೇರೆ ಇದ್ದ ಅಲ್ವಾ. ಇನ್ನು ಒಳಗಡೆ ದರ್ಶನಕ್ಕೆ ಹೋಗಿದ್ದೀವಿ ಅಂದರೆ ಬರೋದಕ್ಕೆ ಆಲ್ಮೋಸ್ಟ್ 2 to 3 ಅವರ್ ಆಗೇ ಆಗುತ್ತೆ, ಲೇಟಾಗಿ ಹೋಗುತ್ತೆ. ಮಗುಗೆ ಊಟ ಬೇರೆ ಮಾಡಿಸಿರಲಿಲ್ಲ ನಾವು. ಸೊ ಹಂಗಾಗಿ ಆಚೆಯಿಂದನೇ ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಅಲ್ಲೇ ಆಚೆಯಿಂದನೇ ದೇವ್ರಿಗೆ, ತಾತಯ್ಯನಿಗೆ ನಮಸ್ಕಾರ ಹಾಕ್ಕೊಂಡು. ನೋಡಿ ಇವರೆಲ್ಲ ಬೇರೆ ಊರುಗಳಿಂದ ಬಂದಿರೋದು. ಭಜನಾ ಕಾರ್ಯಕ್ರಮ ಇರುತ್ತಲ್ವ, ಅದರಲ್ಲಿ ಅದನ್ನು ಮಾಡೋದಕ್ಕೆ ಬಂದಿರೋದು ಇವರೆಲ್ಲ. ಸಂಗೀತ ಮತ್ತು ಭಜನೆ ಅಂತ ಬೇರೆ ಬೇರೆ ಊರುಗಳಿಂದ ಬಂದಿರೋದು. ಅವರೆಲ್ಲ 3 ದಿನದಿಂದ ಅಲ್ಲೇ ಸ್ಟೇ ಮಾಡಿರೋದು. ನೋಡಿ ದೇವರು ಆಚೆಯಿಂದನೇ ನಮಸ್ಕಾರ ಹಾಕ್ಕೊಂಡು, ಮತ್ತು ಇಲ್ಲಿ ಅಮರನಾರಾಯಣ ದೇವಸ್ಥಾನ. ಅಲ್ಲಿ ತಾತಯ್ಯನ ಒಳಗಡೆ ಹೋಗಿ ದರ್ಶನ ಮಾಡೋಕ್ಕಾಗಲಿಲ್ಲ ಅಲ್ವ, ಅಲ್ಲೊಂದು ಬ್ಯಾನರ್ ಹಾಕಿದ್ರು, ಅಲ್ಲೇ ಒಂದು ವಿಡಿಯೋ ಮಾಡಿಕೊಂಡು ನೋಡಿ. ಎಲ್ಲ ಜಾತ್ರೆ ಅಂದರೆ ಗೊತ್ತಲ್ಲ, ಆಟ ಸಾಮಾನುಗಳು, ಮಕ್ಳಿಗೆ ಬೇಕಾಗಿರೋದು, ತಿಂಡಿ ತಿನಿಸುಗಳೆಲ್ಲ ಇರುತ್ತೆ. ಆಮೇಲೆ ಇಲ್ಲಿ ಅಮರನಾರಾಯಣ ದೇವಸ್ಥಾನದೊಳಗಡೆ ಬಂದು, ಇಲ್ಲಿ ಸ್ವಲ್ಪ ರಶ್ ಕಮ್ಮಿ ಇತ್ತು, ಹಂಗಾಗಿ ಅಲ್ಲಿ ಬಂದು ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ವಿಡಿಯೋ ಮಾಡೋಂಗಿಲ್ಲ ಅಂತಂದರು. ಸೊ ಸರಿ ಅಂದ್ಬಿಟ್ಟು ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಅಲ್ಲೇ ಬಂದು ಬಳೆ, ತಾತಯ್ಯ ಅಂದ್ರೇ ಬಳೆಗಾರ ಅಲ್ವಾ. ಸೊ ಅಲ್ಲಿ ಯಾರು ಓದೋರೆಲ್ಲ ಮಿಸ್ ಮಾಡ್ದಲೇ ಬಳೆ ಹಾಕ್ಸ್ಕೊತಾರೆ. ನಾವು ಹಂಗೆ ಬಳೆ ಎಲ್ಲ ಹಾಕ್ಸ್ಕೊಂಡು ತುಂಬ ಚೆನ್ನಾಗಿತ್ತು ಕಲೆಕ್ಷನ್ ಎಲ್ಲ ಬಳೆಗಳದ್ದು. ನಾವು ಬಳೆ ಎಲ್ಲ ತೊಡಿಸ್ಕೊಂಡು ಫೈನಲಿ ಆಚೆ ಬಂದು ಚಾಟ್ಸ್ ಎಲ್ಲ ತೊಗೊಂಡು ತಿಂದ್ಬಿಟ್ಟು, ದೇವ್ರ ದರ್ಶನ ಆದಮೇಲೆ ಏನೋ ಮಕ್ಕಳಿದ್ರಲ್ವ, ತಿನ್ನಬೇಕು ಅಂತ ಇರ್ತಾರಲ್ವ, ಸೊ ಹಂಗೆ ತಿಂದ್ಕೊಂಡು ಮತ್ತೆ ಒಳಗಡೆ ಬಂದು ನಾವು ಆಚೆ ಬರೋ ಅಷ್ಟರಲ್ಲೇ 10 ಗಂಟೆ ಆಗಿತ್ತು ಫ್ರೆಂಡ್ಸ್. 10 ಗಂಟೆ ಆದರೂ ಜನ ಬರ್ತಾನೆ ಇದ್ರು. ಅದೆಷ್ಟು ಜನ ಬಂದರು ಅಂದರೆ, ಅದೆಷ್ಟು ಸಾವಿರ ಜನ ಇದ್ದಾರೆ ಅಂತಲೇ ಹೇಳೋಕ್ಕಾಗಲ್ಲ, ಅಷ್ಟು ಜನ ಇದ್ದರು ಫ್ರೆಂಡ್ಸ್. ಇನ್ನು ಜಾತ್ರೆಗೆ ಹೋಗಂಗೆ ಬರೋಕ್ಕಾಗುತ್ತಾ? ಅಲ್ಲೇ ಕಡಲೆಪುರಿ ತೊಗೊಂಡು ನನ್ನ ಮಗಳು ನೋಡಿ ಬಾಯಿ ಆಡಿಸ್ತಾ ಇದ್ದಾಳೆ. ಹಂಗೆ ಇವತ್ತು ಅವಳದ್ದು ಬರ್ತ್ಡೇ ಇತ್ತು. ಮುಗಿಸ್ಕೊಂಡು ಫೈನಲಿ ಕಾರ್ ತಗೊಂಡು ಮನೆಗೆ ಬರೋ ಅಷ್ಟರಲ್ಲಿ 11 ಗಂಟೆ ಆಯಿತು ಫ್ರೆಂಡ್ಸ್.